ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣದ ತನಿಖೆಯನ್ನು SITಯವರು ಇವತ್ತು ಎರಡನೇ ದಿನ ಕೂಡ ಮುಂದುವರಿಸಿದರು. ನಿನ್ನೆ 1ನೇ ಪಾಯಿಂಟ್ನಲ್ಲಿ ನಡೆದಿದ್ದ ಶೋಧ ಕಾರ್ಯ ಇವತ್ತು 5ನೇ ಪಾಯಿಂಟ್ನಲ್ಲಿ ಅಂತ್ಯಗೊಳ್ತು. ಅಂದರೆ ನಿನ್ನೆ 1 ಪಾಯಿಂಟ್ ಶೋಧ ಕಾರ್ಯ ಆಗಿತ್ತು, ಭೂಮಿಯನ್ನು ಅಗೆಯುವಂತಹ ಕೆಲಸ. ಇವತ್ತು 2, 3, 4 ಮತ್ತು 5ನೇ ಕಡೆ ಮುಕ್ತಾಯ ಆಗಿದೆ. ಅನಾಮಿಕ ಗುರುತಿಸಿದ 13 ಪಾಯಿಂಟ್ಗಳ ಪೈಕಿ 5ರಲ್ಲಿ ಶೋಧ ಕಾರ್ಯ ಮುಗಿದಿದ್ದು ಇನ್ನೂ 8 ಜಾಗಗಳು ಬಾಕಿ ಉಳಿದಿವೆ. ನಾಳೆ 6ರಿಂದ 13ನೇ ಪಾಯಿಂಟ್ಗಳಲ್ಲಿ ಭೂಮಿ ಅಗೆಯುವಂತಹ ಕಾರ್ಯ ನಡೆಯುತ್ತೆ. ಪಂಚಾಯತ್ನ 20 ಮಂದಿ ಕಾರ್ಮಿಕರನ್ನು ಬಳಸಿ ಬೆಳಗ್ಗೆ 11 ಗಂಟೆಯಿಂದ ಇವತ್ತು ಶೋಧ ಕಾರ್ಯ ನಡೀತು. ಸಂಜೆ 5:30 ಹೊತ್ತಿಗೆ ಶೋಧ ಕಾರ್ಯ ಮುಕ್ತಾಯ ಆಯಿತು. ಅದರ ಆರಂಭದಲ್ಲಿ 2nd ಪಾಯಿಂಟ್ನಲ್ಲಿ ಅಗದ್ರು, ಅದಾದ ನಂತರ ಪಕ್ಕದಲ್ಲೇ ಇದ್ದ 3ನೇ ಪಾಯಿಂಟನ್ನು ಅಗದ್ರು, ಏನೂ ಸಿಗಲಿಲ್ಲ. ಅದಾದ ನಂತರ ಒಂದು ಲಂಚ್ ಬ್ರೇಕ್ ಥರ ಭೋಜನಕ್ಕೆ ವಿರಾಮ ತಗೊಂಡ್ರು. ನಂತರ 4 ಮತ್ತು 5ನೇ ಪ್ಲೇಸನ್ನು ಕೂಡ ಅಗದ್ರು. ಈ ಸಂದರ್ಭದಲ್ಲಿ STF ಚೀಫ್ ಪ್ರಣವ್ ಮೊಹಂತಿ ಅವರು ಕೂಡ ಅಲ್ಲಿ ಇದ್ದರು. ಎಲ್ಲವನ್ನ ಮುಗಿಸಿ 5:30 ಹೊತ್ತಿಗೆ ಆ ಅರಣ್ಯ ಪ್ರದೇಶದಿಂದ ಅವರೆಲ್ಲರೂ ಕೂಡ ಹೊರಗಡೆಗೆ ಬಂದರು ಇವತ್ತು. ಆದರೆ ಈಗ ಇರುವ ಮಾಹಿತಿಯ ಪ್ರಕಾರ ಈ 5 ಪಾಯಿಂಟ್ಗಳಲ್ಲಿ ಏನೂ ಕುರುಹುಗಳು ಸಿಕ್ಕಿಲ್ಲ, ಯಾವ ಅಸ್ಥಿಪಂಜರವೂ ಸಿಕ್ಕಿಲ್ಲ, ಒಂದು ಮೂಳೆಯೂ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಇದೆ. ಆದರೆ ಪ್ರಯತ್ನಗಳು ತುಂಬ ಕಠಿಣವಾಗಿ ಸಾಗ್ತು ಇವತ್ತು. ಯಾಕೆಂದರೆ ಅನುಚೇತ್ ಅವ್ರು ಹೇಳಿದ್ರಂತೆ, ದೂರುದಾರನಿಗೆ ತೃಪ್ತಿಯಾಗುವಷ್ಟು ಅಗೆಯಿರಿ ಅಂತ ಹೇಳಿದ್ರಂತೆ. ದೂರುದಾರ ಎಷ್ಟು ಕೇಳ್ತಾರೋ ಅವ್ರಿಗೆ ತೃಪ್ತಿ ಆಗಬೇಕು ಮನಸ್ಸಿಗೆ, ಅಷ್ಟೂ ಅಗೆಯಿರಿ ಅಂತ ಹೇಳಿದ್ರಂತೆ. ಹಾಗೆಯೇ ಒಂದು 20 ಜನರನ್ನ ಕರ್ಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆಗಳನ್ನ ತಗೊಂಡು ಹೋಗಿ ಕಂಪ್ಲೀಟಾಗಿ ಅಗೆದಿದ್ದಾರೆ. ಅಗದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಅಸ್ಥಿಪಂಜರಗಳು, ಮಾನವನ ತಲೆಬುರುಡೆ ಯಾವುದು ಕೂಡ ಸಿಕ್ಕಿಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ನಿನ್ನೆ 1 ಪಾಯಿಂಟು, ಇವತ್ತು 4 ಪಾಯಿಂಟ್. ಹಾಗಾದರೆ ಎಲ್ಲೆಲ್ಲಿ ಆಯಿತು ಈ ಉತ್ಖನನ ಕಾರ್ಯ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಶವಗಳಿಗಾಗಿ ಶೋಧ ಕಾರ್ಯ ಎಲ್ಲೆಲ್ಲಿ ಆಯಿತು ಅಂತ. ಪಾಯಿಂಟ್ ನಂಬರ್ 1, ಈ ಪಾಯಿಂಟ್ ನಂಬರ್ 1 ಎಲ್ಲಿ? ಇದು ನೇತ್ರಾವತಿ ಸ್ನಾನಘಟ್ಟದ ಬಲಭಾಗ, ನಿನ್ನೆ ಆಗಿದ್ದು. ಬಲಭಾಗದಲ್ಲಿ 15 ಅಡಿ ಅಗಲ 8 ಅಡಿ ಆಳವನ್ನು ತೋಡಿದ್ರಂತೆ. 15 ಅಡಿ ಅಂದರೆ ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಮಾತನಾಡಬೇಕಾದ್ರೆ 3/6 ಅಂತೀವಿ, 3 ಅಡಿ 6 ಅಡಿ ಅಂತೀವಲ್ಲ. 3 ಅಡಿ 6 ಅಡಿ ಅಂತಂದ್ಬಿಟ್ಟು ಮಾರ್ಕ್ ಮಾಡಿ ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದೆ ಅಂತ ಆತ ಹೇಳ್ತಿರೋದು. ಹಾಗಾಗಿ 15 ಅಡಿ ತೆಗೆದಿದ್ದಾರೆ ಸುತ್ತಮುತ್ತ ಒಂದು ಅಂದಾಜಿನ ಮೇಲೆ. 8 ಅಡಿ ಆಳಕ್ಕೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಶವ ಹೂತಾಕ್ತಕ್ಕಂಥದ್ದು ಒಂದು 6 ಅಡಿ ತೆಗೆದುಬಿಟ್ಟು ಹೂತಾಕ್ತಾರೆ, 8 ಅಡಿ ತನಕನೂ ಹೂತಿದ್ದಾರೆ. ಆದರೆ ಅಲ್ಲಿ ಅಸ್ಥಿ ಪಂಜರ ಯಾವುದು ಕೂಡ ಸಿಕ್ಕಿಲ್ಲ. ಇದು ನಿನ್ನೆಯ ಆಪರೇಷನ್. ಇನ್ನು ಪಾಯಿಂಟ್ ನಂಬರ್ 2ಗೆ ಹೋಗೋಣ. ಇವತ್ತು ಬೆಳಗ್ಗೆ ಮೊದಲು ಶುರು ಮಾಡಿದ್ದು ಅವರು ಪಾಯಿಂಟ್ ನಂಬರ್ 2, 13 ಸ್ಥಳ ಮಾರ್ಕ್ ಮಾಡಿದ್ರಲ್ಲ, 2ನೇ ಸ್ಥಳ. ಇಲ್ಲಿ 6 ಅಡಿ ಉದ್ದ 6 ಅಡಿ ಆಳಕ್ಕೆ ಅಗೆದಿದ್ದಾರೆ. 5 ಅಡಿ ಅಗಲ 6 ಅಡಿ ಉದ್ದ 6 ಅಡಿ ಆಳಕ್ಕೆ ಹೋಗಿದ್ದಾರೆ. ಇದು ಬಂಗ್ಲಗುಡ್ಡ ಅಂತಕ್ಕಂಥ ಸ್ಥಳ. ಈ ಬಂಗ್ಲಗುಡ್ಡ ಸ್ಥಳದಲ್ಲಿ ಅಗದಾಗಲೂ ಕೂಡ ಯಾವುದೇ ಅಸ್ಥಿ ಪಂಜರ ಅಲ್ಲೂ ಸಿಗಲಿಲ್ಲ. 2ನೇ ಪಾಯಿಂಟ್. 3ನೇ ಪಾಯಿಂಟ್ಗೆ ಹೋಗ್ತಾರೆ. ಅಲ್ಲಿಂದ 3ನೇ ಪಾಯಿಂಟು ಕೂಡ ಬಂಗ್ಲಗುಡ್ಡನೇ. ಇಲ್ಲೇನು ಮಾಡ್ತಾರೆ, 5 ಅಡಿ ಅಗಲ 6 ಅಡಿ ಉದ್ದ 6 ಅಡಿ ಆಳಕ್ಕೆ ಅಗಿತಾರೆ. ಅಗದರೂ ಕೂಡ ಯಾವ ಅಸ್ಥಿ ಪಂಜರನೂ ಸಿಗಲಿಲ್ಲ. ಅಲ್ಲಿಗೆ 3ನೇ ಪಾಯಿಂಟ್ ಕೆಲಸ ಮುಗೀತು. ಆಮೇಲೆ ಒಂದು ಬ್ರೇಕ್ ತಗೋತಾರೆ, ಮತ್ತೆ ಶುರು ಮಾಡ್ತಾರೆ. 4ನೇ ಪಾಯಿಂಟ್ಗೆ ಹೋಗ್ತಾರೆ. ಇದು ನೇತ್ರಾವತಿ ನದಿಯ ಸ್ನಾನಘಟ್ಟ. ಎಗೈನ್ ಮೊದಲೇ ಗುರುತು ಮಾಡಿದ್ದ ಜಾಗ 5ನೇದು. ಇಲ್ಲೂ ಕೂಡ ಒಂದು 5 ಅಡಿ ಅಗಲ 6 ಅಡಿ ಉದ್ದ 6 ಅಡಿ ಆಳವನ್ನು ತೋಡ್ತಾರೆ. ಅಸ್ಥಿ ಪಂಜರ ಯಾವುದು ಕೂಡ ಸಿಕ್ಕಿಲ್ಲ. ಅಸ್ಥಿ ಪಂಜರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಸ್ಥಿ ಪಂಜರ ಇಲ್ಲದೆ ಹೋದರೂ ಮೂಳೆ ಗೀಳೆ ತಲೆಬುರುಡೆ ಇದಾದರೂ ಸಿಗಬೇಕು, ಏನೂ ಸಿಕ್ಕಿಲ್ಲ. ಕೊನೆಯದಾಗಿ ಇನ್ನೊಂದು ಚಾನ್ಸ್ ತೊಗೊಂಡ್ಬಿಡೋಣ ಅಂತ ಕೊನೆ ಒಂದು 45 ನಿಮಿಷ ಟೈಮ್ ಇತ್ತು, 5 ಗಂಟೆ 5 ಕಾಲ್ ಟೈಮು. ಆವಾಗ ಒಂದು ಪಾಯಿಂಟ್ ನಂಬರ್ 5 ಹೋಗ್ತಾರೆ. ಪಾಯಿಂಟ್ ನಂಬರ್ 5ಅಲ್ಲಿ 5 ಅಡಿ ಅಗಲ 6 ಅಡಿ ಉದ್ದ 6 ಅಡಿ ಆಳವನ್ನು ತೋಡ್ತಾರೆ. ಅಲ್ಲೂ ಕೂಡ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಗಲ್ಲ. ಇಷ್ಟು ಕಾರ್ಯ ಈಗ ಸದ್ಯಕ್ಕೆ ಮುಗಿದಿದೆ. ಆದರೆ ಪ್ರಣವ್ ಮೊಹಂತಿ ಅವರು ಹೇಳಿದ್ದು ಇದಿನ್ನೂ ಆರಂಭಿಕ ಹಂತದಲ್ಲಿದ್ದೀವಿ ನಾವು ಅಂತನ್ಬಿಟ್ಟು. ಹಾಗಾಗಿ ತುಂಬ ಇನ್ನು ನನ್ನ ಪ್ರಕಾರ 1 ಮೆಟ್ಲು ಹತ್ತಿಲ್ಲ ಇನ್ನೂ ಇವರು. 1 ಮೆಟ್ಲು ಹತ್ತಿಲ್ಲ ಇವರು. ಹೋಗುವ ದಾರಿ ತುಂಬ ದೂರ ಇದೆ. ಎಲ್ಲವನ್ನ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಅವರ ಮುಖದಲ್ಲಿತ್ತು. ಸೊ ಹಾಗಾಗಿ ನಾಳೆಯಿಂದ ಇದು ಮುಂದುವರಿಯುತ್ತೆ.
ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರದ ತನಿಖೆ ನಡೆತಾ ಇರೋ ಹೊತ್ತಲ್ಲೇ ದೂರುದಾರ ಪರ ವಕೀಲ ಮಂಜುನಾಥ್ ಅನ್ನೋರು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ರು. ಪಾಯಿಂಟ್ 1ರಲ್ಲಿ ಗುಂಡಿ ಅಗೆಯುವಾಗ ಕೆಂಪು ಬಣ್ಣದ ರವಿಕೆ, ಮಹಿಳೆಯ ಒಂದು ಪ್ಯಾನ್ ಕಾರ್ಡ್, ಪುರುಷನ ಒಂದು ATM ಕಾರ್ಡ್ ಸಿಕ್ಕಿದ್ದು ತನಿಖೆ ತೀವ್ರಗೊಳಿಸುವಂತೆ ಪತ್ರಿಕಾ ಹೇಳಿಕೆಯಲ್ಲಿ ಒತ್ತಾಯಿಸಿದ್ದಾರೆ. ಆದರೆ ಈ ಬಗ್ಗೆ SIT ಮಾಹಿತಿ ಕೊಡಲು ನಿರಾಕರಿಸಿದೆ. ಇದು ಸ್ನಾನಘಟ್ಟದ ಪ್ರವೇಶ ದ್ವಾರವಾಗಿರುವುದರಿಂದ ಸಿಕ್ಕಿರಬಹುದು ಅಂತ SIT ಮೂಲಗಳು ಹೇಳ್ತಾ ಇದೆ. ಇನ್ನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಈವರೆಗೂ ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಈ ಹೊತ್ತಲ್ಲೇ ಮಾಜಿ ಸಚಿವ BC ಪಾಟೀಲ್ ಮಾತನಾಡಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದೀನಿ ಅಂತ ಒಬ್ಬ ಅನಾಮಿಕ ಕೊಟ್ಟಿರುವ ಹೇಳಿಕೆಗೆ ಆಧರಿಸಿ SITಯನ್ನ ರಚನೆ ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದಕ್ಕೂ ಮೊದಲು ಆತನ ಮಾನಸಿಕ ಸ್ಥಿತಿಯ ಬಗ್ಗೆಯೂ ಕೂಡ ತಜ್ಞರಿಂದ ಪರೀಕ್ಷೆ ಮಾಡಬೇಕಾಗಿತ್ತು ಅನ್ನುವ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ತನಿಖೆ ನಡೀತಾ ಇರುವಾಗ ನಾವು ಯಾರು ಮಾತನಾಡಬಾರ್ದು ಅನ್ನೋದು ಗೃಹ ಸಚಿವರ ಅಭಿಪ್ರಾಯ. SIT ಮುಖ್ಯಸ್ಥ ಮೊಹಂತಿ ಕೇಂದ್ರ ಸೇವೆಗೆ ನಿಯೋಜನೆ ಆದರೆ ಹೊಸ ಅಧಿಕಾರಿಯನ್ನ SITಗೆ ನೇಮಿಸ್ತೀವಿ ಅಂತ ಕೂಡ ಗೃಹ ಸಚಿವರು ಹೇಳಿದರು. ಪ್ರಕರಣದ ಬಗ್ಗೆ ಮಾತನಾಡಲು ಅಶೋಕ್ ನಿರಾಕರಿಸಿದ್ದಾರೆ. ಸತ್ಯಾಸತ್ಯತೆ ಶೀಘ್ರ ಜನರಿಗೆ ಸಿಗಲಿ ಅನ್ನೋದಷ್ಟೇ ನಮ್ಮ ವಾದ ಅಂತ ಸಂಸದ ಬ್ರಿಜೇಶ್ ಚೌಟ ಆಗ್ರಹಿಸಿದ್ದಾರೆ. ಹಂತದಲ್ಲಿ ಇದೆ. ಈ ಧರ್ಮಸ್ಥಳದಲ್ಲಿ ಅನಾಮಿಕ ಕೊಟ್ಟ ಹೇಳಿಕೆ ಮೇಲೆ SIT ಬಗ್ಗೆ ವಹಿಸಿದ್ದು ಮತ್ತೆ ತನಿಖೆ ಮಾಡ್ತಿರೋದು ಸರಿಯಾದ ಕ್ರಮ. ಕಂಪ್ಲೇಂಟ್ ಏನು ಕೊಟ್ಟಿದ್ದಾನಲ್ಲ ಅನಾಮಿಕ ಅಂತ ಏನು ಹೇಳ್ತಾ ಇದ್ದಾರೆ, ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ವೋ. ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ನನಗನ್ನಿಸ್ತು ಇದನ್ನ ಮೊದಲನೇದಾಗಿ ಅವನ್ನ ಹೋಗಿ ಮಾನಸಿಕ ತಜ್ಞರ ಜೊತೆ ಹತ್ರ ಹೋಗಿ ಅವನ್ನ ಕರ್ಕೊಂಡು ಹೋಗಿ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅನ್ನೋದನ್ನ ತಿಳ್ಕೊಂಡ್ರೆ ಉಳಿದಂಥ ಕಷ್ಟಪಡುವಂಥ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಅವನ್ನ ಒಂದು ಸರಿ ಪರೀಕ್ಷೆ ಮಾಡಿದರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ SIT ಬಗ್ಗೆ. ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ. ಅವರನ್ನು ಬದಲಾಯಿಸಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ನೋಡಿ, ಈಗಾಗಲೇ ಅದು SIT ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ನಂದು ನೋ ಕಾಮೆಂಟ್ಸ್. SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರ ಈಗಾಗಲೇ SITಯನ್ನ ನೇಮಕ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ. ಈ ಆರೋಪ ಪ್ರತ್ಯಾರೋಪಗಳನ್ನು ನಡೀತಾ ಇದೆ. ಇದು SIT ಮುಖಾಂತರ ಸತ್ಯಾಸತ್ಯತೆ ಜನರಿಗೆ ಆದಷ್ಟು ಶೀಘ್ರ ತಿಳಿ ಹೇಳುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತದೆ. SITಯ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಾವು ಕಮೆಂಟ್ ಮಾಡೋದು ಸರಿ ಇರೋದಿಲ್ಲ. ಶವದ ಬಗ್ಗೆ ದೂರ ಆಗಿದ್ರಿಂದ ಬರೀ ಅದನ್ನೇ ಹುಡುಕ್ತೀವಿ ಅಂತಲ್ಲ, ಅಲ್ಲಿ ಏನೇ ಸಿಕ್ಕರೂ ಕೂಡ ಅದನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ. ಖಂಡಿತ. ಈಗ ಒಂದು ಏನಂತಂದ್ರೆ SIT ಆಗಲಿ ಯಾರೇ ಆಗಲಿ ತನಿಖಾ ಸಂಸ್ಥೆಗಳು ತನಿಖಾ ಹಂತದಲ್ಲಿ ಸಿಕ್ಕಿರುವ ವಿಚಾರಗಳನ್ನ ಬಹಿರಂಗವಾಗಿ ಹೇಳಲ್ಲ. ಸೊ ಹಾಗಾಗಿ ಈಗ ಅವ್ರಿಗೆ ಸಿಕ್ಕಿರಬಹುದು. ಈಗ ಯಾರೋ ಲಾಯರ್ ಮಂಜುನಾಥನ್ ಅವರೇನೋ ಹೇಳಿದಾರಲ್ಲ, ATM ಕಾರ್ಡ್ ಸಿಕ್ಕಿದೆ, ರೊಕ್ಕ ಸಿಕ್ಕಿದೆ, ಅದು ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. SIT ಅವ್ರಿಗೆ ಸಿಕ್ಕಿರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಹೇಳಕ್ ಬರಲ್ಲ. ಇವಾಗ ಮುಂದಿನ ಹಂತಗಳಲ್ಲಿ ತನಿಖೆ ಆಗುತ್ತೆ, ಆಮೇಲೆ ಅದನ್ನ ಸುಮ್ಮನೆ ಇಟ್ಕೊಳ್ಳಲ್ಲ. ಈಗ ಅವ್ರಿಗೂ ಸಾಕ್ಷಿ ಬೇಕು ಅಲ್ವಾ, ಪ್ರಕರಣದಲ್ಲಿ ಏನಾದ್ರೂ ಒಂದು ಲೀಡ್ ಬೇಕಲ್ವಾ. ಒಂದು. ಎರಡನೇದು, ಮಂಜುನಾಥನ್ ಅವ್ರು ಯಾಕೆ ಇದನ್ನ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ರು ಅಂದ್ರೆ ನೀವು SIT ಅವ್ರನ್ನ ಅನುಮಾನಿಸ್ತಾ ಇದ್ದೀರಾ, ನಾಳೆ ಅವ್ರು ಮುಚ್ಚಿಡಬಹುದು ಅನುಮಾನಿಸ್ತಾ ಇದ್ದೀರಾ ಅಂತ ಆಗ್ಬಿಡುತ್ತಲ್ಲ. ಹಂಗಲ್ಲ. ನೋಡಿ, ATM ಕಾರ್ಡ್ ಆಗಲಿ, ಡೆಬಿಟ್ ಕಾರ್ಡ್ ಆಗಲಿ, ಇವೆಲ್ಲ ನಾವು 2005ರಿಂದ ಇತ್ತೀಚೆಗೆ ನೋಡಿರ್ತಕ್ಕಂಥದ್ದು. ಈಗ ಅಲ್ಲೆಲ್ಲ ಸ್ನಾನಘಟ್ಟಗಳಿರೋದ್ರಿಂದ ಸ್ನಾನಘಟ್ಟದಲ್ಲಿ ಏನೋ ಬಿದ್ದೋಗಿರ್ಬೋದು, ಏನೋ ಆಗಿರ್ಬೋದು. ಆಮೇಲೆ ತುಂಬಾ ಜನ ಧರ್ಮಸ್ಥಳಕ್ಕೆ ಹೋಗಿ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಿ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆ ಉಟ್ಕೊಂಡು ಬರ್ತಾರೆ. ಸೊ ಹಾಗಿರ್ಬೇಕಾದ್ರೆ ಅದು ಯಾವುದೋ ಇರಬೇಕು. ನಿಮಗೆ 15-20 ವರ್ಷದ ಬಟ್ಟೆ ಡಿಕಂಪೋಸ್ ಆಗ್ಬಿಡುತ್ತೆ, ಮಣ್ಣೊಳಗಡೆ ಸೇರ್ಕೊಂಡ್ರೆ ಪಲ್ಟ್ ಹೋಗ್ಬಿಡುತ್ತೆ, ಸಿಗಲ್ಲ. ಯಾವುದೋ ಆ ಥರದ್ದು ಸಿಕ್ಕಿರ್ಬೋದು, ಲೀಡ್ ಇರ್ಬೋದು. ಮಾಡೋದಿಲ್ಲ, ಅವ್ರು ಮಾಡಲ್ಲ. ಪ್ರಕರಣದಲ್ಲಿ ಅವರು ಇದು ಮಾಡ್ಕೋತಾರೆ. ಇನ್ನು BC ಪಾಟೀಲ್ ಅವ್ರು ಹೇಳಿದ್ದು ಅವರು ಸ್ವಸ್ಥನೋ ಅಸ್ವಸ್ಥನೋ ಅಂತ ಅಂದ್ಬಿಟ್ಟು. BC ಪಾಟೀಲ್ ಅವರು ಕೂಡ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಈಗಾಗಲೇ ಆಲ್ರೆಡಿ ಈ ದೂರುದಾರ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸೀದಾ ಯಾರೋ ಒಬ್ಬ ಬಂದ್ಬಿಟ್ಟು ಜಡ್ಜ್ ಮುಂದೆ ಕೂತ್ಕೊಂಡು ನ್ಯಾಯಾಧೀಶರ ಮುಂದೆ ಕೊಟ್ಟು ಹೇಳಿಕೆ ಕೊಡೋದಕ್ಕೆ ಬಿಡಲ್ಲ. ಮೆಡಿಕಲ್ ಚೆಕಪ್ ಆಗುತ್ತೆ. ಆಮೇಲೆ ಆತ ನ್ಯಾಯಾಧೀಶರ ಮುಂದೆ ಕೂತಾಗ್ಲುವೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನೀನು ಆರೋಗ್ಯವಾಗಿದೆಯಾ, ನಿನ್ನ ದೇಹ ಸಹಕರಿಸ್ತಾ ಇದೆಯಾ, ನಿರಂತರ 2-3 ಗಂಟೆ ಮಾತಾಡಬೇಕು, ನಿನ್ನ ಕೈಲಾಗುತ್ತಾ, ಊಟ ಮಾಡಿದೀಯಾ, ತಿಂಡಿ ತಿಂದಿದೀಯಾ, ನೀರು ಕುಡಿತೀಯಾ, ಎಲ್ಲ ಕೇಳಿ ಸ್ಟೇಟ್ಮೆಂಟ್ ತಗೊಳ್ಳೋದ್ರಿಂದ ಸದ್ಯಕ್ಕೆ ನಾವು ಆ ಬೆನಿಫಿಟ್ ಆಫ್ ಡೌಟ್ ಅನ್ನ ಹಾಗೆ ಬಿಡೋಣ.
ಇನ್ನು ಪ್ರಣವ್ ಮೊಹಂತಿ ಅವರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನೋ ಒಂದು ಪಟ್ಟಿ ಮಾಡಿದೆಯಂತೆ, ಇವ್ರನ್ನ ಕೇಂದ್ರ ಸೇವೆಗೆ ತಗೋಬೇಕು ಅಂತ. ಅಲ್ಲ, ಇನ್ ಕೇಸ್ ಅವ್ರು ಕೇಂದ್ರ ಸೇವೆಗೆ ಹೋದ್ರೂ ಕೂಡ ಇದನ್ನ ಅವ್ರು ಹ್ಯಾಂಡಲ್ ಮಾಡಬಾರ್ದು ಅನ್ನೋದು ಏನಾದ್ರೂ ನಿಯಮದಲ್ಲಿ ಇಲ್ಲ, ಅಲ್ಲಿ ನೇಚರ್ ಆಫ್ ಜಾಬೇ ಬದಲಾಗ್ಬಿಡುತ್ತೆ. ಅವ್ರು ಇಲ್ಲಿ ಏನೇನಿರುತ್ತೆ ಎಲ್ಲ ಚಾರ್ಜಸ್ ಅನ್ನ ಇಲ್ಲಿ ವಹಿಸ್ಕೊಟ್ಬಿಟ್ಟೆ ಅವರು ಕೇಂದ್ರ ಸೇವೆಗೆ ಹೋಗ್ಬೇಕಾಗತ್ತೆ. ಬಟ್ ಅದೇನು ತೊಂದರೆ ಇಲ್ಲ, ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡ್ಕೋತಾರೆ. ಇನ್ನೂ ಪ್ರಕರಣದ ಆರಂಭದ ದಿನಗಳಾಗಿರೋದ್ರಿಂದ ಇದೇನಾದ್ರು ಮಧ್ಯಕ್ಕೆ ಬಂದಿದ್ರೆ ಒಂದಷ್ಟು ಮಾಹಿತಿ ವಿನಿಮಯ ಸಮಸ್ಯೆ ಅನ್ಬೋದಾಗಿತ್ತು. ಬಟ್ ಅದನ್ನ ಮಾಡ್ಕೋತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ. ಬಟ್ ಕೆಲವರು ತುಂಬಾ ಡೀಸೆಂಟ್ ಆಗಿ ರಾಜಕೀಯ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕೊಡ್ತಾ ಇದ್ದಾರೆ, ಅದು ಶ್ಲಾಘನೀಯ ವಿಚಾರ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದಕ್ಕೆ ಈ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ಮತ್ತೊಂದು ಸಂಗತಿ ಈಗ ಬಯಲಾಗಿದೆ. ಈ ಪ್ರಕರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ಕೇಳಿಬಂದಿದೆ. SIT ವಿಚಾರಣೆ ವೇಳೆ ದೂರುದಾರ ಈ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನ ದೂರುದಾರ ಹೇಳಿದ್ದಾನೆ. ಹೆಣ ಹೂತಾಕೋದಕ್ಕೆ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ನನಗೆ ಸಾಥ್ ಕೊಟ್ಟಿದ್ರು ಅಂತ ಈ ಅನಾಮಿಕ ಹೇಳಿದ್ದಾರೆ. ದೂರುದಾರನ ಮಾಹಿತಿಯಂತೆ ಆ ಪೊಲೀಸ್ ಅಧಿಕಾರಿಯನ್ನ SIT ಅವರು ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ 1995ರಿಂದ ಇಲ್ಲಿ ತನಕ 1995ರಿಂದ 2005 ತನಕ ಅಲ್ಲಿ ಔಟ್ ಪೋಸ್ಟ್ ಇತ್ತು, ಆಮೇಲೆ ಪೊಲೀಸ್ ಸ್ಟೇಷನ್ ಆಯಿತು. ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಲಿಸ್ಟ್ ಕೊಡಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾ SPಗೆ SIT ಕೇಳಿದೆ. ಈ ಮಧ್ಯೆ ಕೆಲವರು ಮನಸ್ಸಿಗೆ ಬಂದಂತೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದನ್ನು ನಿಲ್ಲಿಸಬೇಕು ಅಂತ ಧರ್ಮಸ್ಥಳ ಮತ್ತು ಉಜಿರೆಯ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. SIT ತನಿಖೆಯಾಗಿ ಈಗ ತನಿಖೆ ಆರಂಭ ಆಗಿದೆ, ನೀವೆಲ್ಲ ಇದ್ದೀರಿ, ಪ್ರತಿ ದಿವಸದ ಪ್ರಕ್ರಿಯೆಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಏನು ತನಿಖೆ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲದೆ ಅದ್ರ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡೋದ್ರ ಬಗ್ಗೆ ನಮಗೆ ಬೇಸರ ಇದೆ. ತನಿಖೆಯನ್ನು ಮಧ್ಯದಲ್ಲಿ ಕೆಲವರೆಲ್ಲ ಜಡ್ಜಿಗಳಾಗೋದು ಅಥವಾ ಇದೇನೋ AI ವಿಡಿಯೋಗಳನ್ನು ಮಾಡಿಕೊಂಡು ಮತ್ತೊಂದು, ಇದ್ರ ಬಗ್ಗೆ ಬಹಳ ಬೇಸರ ಇದೆ. ಸರ್ಕಾರ ಕಾನೂನಾತ್ಮಕವಾಗಿ ಇದಕ್ಕೊಂದು ಈ ವಿಚಾರದಲ್ಲಿ ಸ್ವಲ್ಪ ಮಧ್ಯ ಪ್ರವೇಶಿಸಬೇಕು. ಮತ್ತೆ ಇವತ್ತು ಯಾರು ಅನಾಮಿಕ ಒಬ್ಬ ಬಂದು ಹೇಳಿದಾನೆ, ಅದು ಅವನು ಯಾರು ಅಂತಾನೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಅವನ ಬಗ್ಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಅದ್ರ ಬಗ್ಗೆ ಅವನು ಹೇಳಿದ ಬಗ್ಗೆ ಅವನು ಸತ್ಯ ಹೇಳ್ತಾ ಇದ್ದಾನೆ ಸುಳ್ಳು ಹೇಳ್ತಾನೆ ನಮಗೇನು ಗೊತ್ತಿದೆ. ಅದು SIT ಅದ್ರ ಬಗ್ಗೆ ಗಮನ ಕೊಡ್ತದೆ. ಈಗ ಸತ್ಯ ಸಂಗತಿಗಳು ಹೊರಗೆ ಬರಲಿ, ಏನು ಅಂತ ಇದ್ದರೆ ಗೊತ್ತಾದರೆ. ಆದ ಕಾರಣ ನಾನು ಕ್ಷೇತ್ರಕ್ಕೆ ಅಪಪ್ರಚಾರ ಬರದ ಹಾಗೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ನಾನು ಹೇಳ್ತೀನಿ. ಕೆಲವರು ವೃದ್ಧರು, ಇದು ಪ್ರಾಯದವರು ಬಂದು ಅವರು ಕಾಲ್ಜಾರಿಯ ಇದೆಲ್ಲಾಗಿ ಬೀಳ್ತಾರೆ. ಆಗ ಇಲ್ಲಿ ಸ್ಮಶಾನ ಅಂತ ಇರಲಿಲ್ಲ, ಪೊಲೀಸರ ಮೂಲಕವೇ ಅದು ಆಗ್ತಿತ್ತು. ಅದು ಆದ ಕಾರಣ ಒಂದು SIT ಬಂದಿದೆ, ಒಳ್ಳೇದಾಗಲಿ ಅಂತ ನಾನು ಹೇಳುವೆ. ಇಲ್ಲಿ ಒಂದು ವಿಚಾರ, ಅದು ಯಾರೋ ಪೊಲೀಸ್ ಅಧಿಕಾರಿ ಹೆಸರು ಹೇಳಿದ್ದಾರೆ, ದೂರುದಾರ ಅಂತ ಬಂತಲ್ಲ, ಇರಬಹುದು. ಈಗ ಆತನ ಹೇಳಿಕೆ ಪ್ರಕಾರ 94ನೇ ಇಸ್ವಿಯಿಂದ 2014 ತನಕ ನಾನು ಅಲ್ಲಿ ಕೆಲಸ ಮಾಡಿದೆ 20-30 ವರ್ಷ ಅಂತ ಹೇಳಿರೋದ್ರಿಂದ, ಆಮೇಲೆ ಅಲ್ಲೊಂದು ಪೊಲೀಸ್ ಔಟ್ ಪೋಸ್ಟ್ ಅಂತ ಇರುತ್ತೆ. ಪೊಲೀಸರುಗಳ ಪರಿಚಯ ಇರ್ತಕ್ಕಂಥದ್ದು, ಹೆಸರು ತಿಳ್ಕೊಂಡಿರ್ತಕ್ಕಂಥದ್ದು ಅದೇನು ಆಶ್ಚರ್ಯದ ವಿಚಾರ ಅಲ್ಲ. ಒಂದು ವೇಳೆ ಆ ಥರ ಇತ್ತು ಅಂತಾನೆ ಅನ್ಕೊಳ್ಳೋಣ, ಯಾರೋ ಸಾಥ್ ಕೊಟ್ಟಿದ್ರು, ಅವರೇ ಶವ ವಿಲೇವಾರಿ ಮಾಡೋದಕ್ಕೆ ಹೇಳಿದ್ರು ಅಂತಾನೆ ಅನ್ಕೊಳ್ಳೋಣ. ಅವ್ರ ಹೆಸರು ಆತ ಹೇಳಿದ್ದಾರೆ ಅಂತ ವಿಚಾರಣೆ ಮಾಡ್ತಾರೆ. ಅವ್ರು ರಿಟೈರ್ ಆಗಿದ್ರು ವಿಚಾರಣೆ ಮಾಡ್ತಾರೆ. ಬಟ್ ಅದು ಈಗಲ್ಲ ನಾ ಹೇಳ್ತಾ ಇರೋದು, ಇವೆಲ್ಲ ಮುಂದಿನ ಹಂತಗಳಲ್ಲಿ ಬರುತ್ತೆ. ಆರಂಭದಲ್ಲಿ ಆಗಬೇಕಾಗಿರೋದೇನು, ಆಸ್ತಿ ಪಂಜರಗಳು ಸಿಗಬೇಕು ಅಂತಕ್ಕಂಥದ್ದು. ನೋಡಿ, ನಾನು ನಿಮ್ಗೆ ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಇದಿನ್ನು ಮೊದಲನೇ ಮೆಟ್ಲು ಇವ್ರು ಹತ್ತಿಲ್ಲ ಅಂತ ಅಂದ್ಬಿಟ್ಟು. ಅಸ್ಥಿ ಪಂಜರಗಳು ನಾಳೆ ದಿನ ಸಿಕ್ಕುದುವು ಅಂತಾನೆ ಇಟ್ಕೊಳ್ಳೋಣ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್. ಏನ್ ಮಾಡ್ತೀರಾ ನೀವು? ಅಸ್ಥಿ ಪಂಜರನ ಫಸ್ಟ್ FSL ಕಳಿಸ್ಬೇಕು. FSL ಕಳಿಸ್ಬೇಕು, ಅದೇನೇನು ಮೂಳೆ ಗಿಳೆ ಎಲ್ಲ ಸಿಗುತ್ತೆ FSL ಕಳಿಸ್ಬೇಕು, FSL ರಿಪೋರ್ಟ್ ಬರಬೇಕು. ಎರಡನೇದು ಕಾಸ್ ಆಫ್ ಡೆತ್ ಅಂತಕ್ಕಂಥದನ್ನ ಹೇಳಬೇಕಾಗುತ್ತೆ. ಅಂದ್ರೆ ಸಾವಿನ ಕಾರಣ ಏನು ಅಂತ. ನಿಮಗೆ ಸಾವಿನ ಕಾರಣ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಸ್ ಮುಂದಕ್ಕೆ ಹೋಗಲ್ಲ. ಕೆಲವರು ಹೇಳ್ತಾ ಇದ್ರು FSL ವರದಿಯಲ್ಲಿ ಇಂಥದ್ದೇ ಕಾರಣಕ್ಕೆ ಇಂಥದ್ದೇ ಸಮಯದಲ್ಲಿ ಇಂಥ ವಯಸ್ಸಿನವರೇ ಸತ್ತಿದ್ದಾರೆ ಅಂತ ಅಕ್ಯುರೇಟ್ ಆಗಿ ಹೇಳೋದು ಕಷ್ಟ ಆಗುತ್ತೆ. ನಾನು ದಿನೇಶ್ ಅವ್ರ ಹತ್ರ ಮಾತನಾಡ್ತಾ ಇದ್ದೆ, FSL ಎಕ್ಸ್ಪರ್ಟ್ ಹತ್ರ ಮಾತಾಡ್ತಾ ಇದ್ದೆ. ನಿಮಗೆ ಆಯ್ತಪ್ಪ ಈಗೊಂದು ತಲೆಬುರುಡೆ ಸಿಗುತ್ತೆ ಅಂತ ಅನ್ಕೊಂಡ, ಇಲ್ಲೆಲ್ಲ ಅದು ಒಡೆದೋಗಿರುತ್ತೆ, ಏನೋ ಏಟು ಬಿದ್ದಂಗಿರುತ್ತೆ. ನಿಮಗೆ ಯಾರೋ ಹೊಡೆದೇ ಸಾಯಿಸಿರ್ಬೇಕು ಅಂತ ಇಲ್ಲ. ಭೂಮಿನಲ್ಲಿ ಹೂತಾಕಿರ್ತಾರೆ, ಯಾವುದೋ ಕಲ್ಲು ಅದ್ರ ಮೇಲ್ಗಡೆ ಯಾವುದೋ ಒಂದು ಬಲವಾದ ವೆಹಿಕಲ್ ಪಾಸ್ ಆಗಿರ್ಬೋದು, ಕಲ್ಲುಗಳು ಒಂದಕ್ಕೊಂದು ಘರ್ಷಣೆಯಾಗಿ ಅದಕ್ಕೆ ಏಟಾಗಿರ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ನಿಮಗೆ ಮಾಂಸಗಳು ಸಿಕ್ಕಿದ್ರೆ, ಫ್ಲೆಶ್ ಸಿಕ್ಕಿದಾಗ ಮಾತ್ರ ಕಾಸ್ ಆಫ್ ಡೆತ್ ಗೊತ್ತಾಗುತ್ತೆ. ಆಯ್ತು, ಒಂದು ವೇಳೆ ಗೊತ್ತಾಯ್ತು ಅಂತಾನೆ ಅನ್ಕೊಳ್ಳೋಣಪ್ಪ, ಆಮೇಲೆ ಏನಾಗಬೇಕು, ಅದರ ವಾರಸುದಾರರು ಯಾರು ಅಂತ ಹುಡುಕಬೇಕು, DNA ಮ್ಯಾಚ್ ಮಾಡಬೇಕು, ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆಯಾ ನೋಡಬೇಕು, ಆಮೇಲೆ ಕಾಸ್ ಆಫ್ ಡೆತ್ ನಲ್ಲಿ ನ್ಯಾಚುರಲ್ ಡೆತ್ತಾ ಅನ್ಯಾಚುರಲ್ ಡೆತ್ತಾ ಅಂತ ನೋಡಬೇಕು. ನ್ಯಾಚುರಲ್ ಡೆತ್ ಅಂತಂದ್ರೆ ಮುಗಿದೋಯ್ತು ಕೇಸು. ಅನ್ಯಾಚುರಲ್ ಡೆತ್ ಅಂತಂದ್ರೆ ಕೊಲೆ ಅಂತನೂ ಆಯ್ತು ಅಂತ ಅನ್ಕೊಳ್ಳೋಣ, ಮಾಡಿದವ್ರು ಯಾರು, ಅಲ್ಲಿ ತನಕ ಹೋಗಬೇಕು ಇದು. ಆಮೇಲೆ ಸಿಗುವ ಒಂದೊಂದು ಅಸ್ಥಿ ಪಂಜರಕ್ಕೂ ಇಂಡಿವಿಜುವಲ್ ಆಗಿ ತನಿಖೆ ನಡಿಬೇಕು. ಯಾಕೆಂದ್ರೆ ಇದೇನು ಸಾಮೂಹಿಕ ಹತ್ಯಾಕಾಂಡ ಅಲ್ಲ. ಒಂದ್ ಕಡೆ ಎಲ್ಲರನ್ನು ನಿಲ್ಸ್ಬಿಟ್ಟು ಢಮ 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 ಅನ್ಸ್ಬಿಟ್ಟು ಹೂತಾಕಿರೋದಲ್ಲ. ಯಾವ್ಯಾವುದೋ ಕಾಲಘಟ್ಟದಲ್ಲಿ
ಯಾವ್ಯಾವುದೋ ಸಂದರ್ಭದಲ್ಲಿ ಹೂತಾಕಿರ್ತಕ್ಕಂಥದ್ದು. ಹಾಗಾಗಿ ಇಂಡಿವಿಜುವಲ್ ಆಗಿ ನಡಿಬೇಕು. ನಾಳೆ ದಿನ ಸಿಕ್ಕಿದ್ರೆ ಒಂದು ವೇಳೆ ಯಾವುದಾದ್ರೂ ಅಸ್ಥಿ ಪಂಜರ, ಅದರ ಇಂಡಿವಿಜುವಲ್ ತನಿಖೆ ಆರಂಭ ಆಗಬೇಕು. ಇದಕ್ಕೊಂದು ಟೈಮ್ ಬೌಂಡ್ ಅಂತ ಹಾಕಿಲ್ಲ, ಇದನ್ನ ಅಷ್ಟು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟು ವಿಚಾರಗಳಿದೆ. ಇನ್ನು ಅವರು 95ನೇ ಇಸ್ವಿಯಿಂದ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಇಲ್ಲಿ ಕೊಡಿ ನನ್ನ ಲಿಸ್ಟ್ ಅಂತ ಕೇಳಿದ್ದಾರೆ, ಕೊಡ್ತಾರೆ. ಅವ್ರನ್ನೂ ಕರೆಸ್ತಾರೆ, ಅವ್ರ ಹತ್ರನೂ ವಿಚಾರಣೆ ಮಾಡಿಸ್ತಾರೆ. ಈ ವ್ಯಕ್ತಿ ಗೊತ್ತಿಲ್ವಾ? ಆ ನಂತರದಲ್ಲಿ ಇವೆಲ್ಲ ಬಂದೇ ಬರುತ್ತೆ. ಈ ಎಲ್ಲಾ ತನಿಖೆಯ ಒಂದು ಭಾಗ. ಇವ್ರು ಹೇಳಬೇಕು ಅಂತೇನಿಲ್ಲ, SIT ಅವ್ರು ಗೊತ್ತು, ಅದು ಮಾಡ್ತಾರೆ ಅವರು. ಇನ್ನು ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಭೂಮಿಯ ಮೇಲೆ 24 ಗಂಟೆಯೂ ಕೂಡ ನಿಗಾ ಇಡುವ ಸಲುವಾಗಿ ನಿಸ್ಸಾರ್ ಉಪಗ್ರಹವನ್ನ ಇಸ್ರೋ ಉಡಾವಣೆ ಮಾಡಿತು. ನಾಸಾ ಜೊತೆಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನ GSLV F-16 ರಾಕೆಟ್ ಆಂಧ್ರದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಹೊತ್ತು ನಿಗದಿತ ಕಕ್ಷೆಯನ್ನು ಯಶಸ್ವಿಯಾಗಿ ಸೇರಿದೆ. ಭೂಮಿಯಿಂದ 747 ಕಿಲೋಮೀಟರ್ ಎತ್ತರದಲ್ಲಿರುವ ತನ್ನ ಕಕ್ಷೆ ತಲುಪಿರುವಂತಹ ಉಪಗ್ರಹ 90 ದಿನಗಳ ಅವಧಿಯ ಮುಖ್ಯವಾದಂತಹ ಕಮಿಷನಿಂಗ್ ಹಂತವನ್ನು ಆರಂಭಿಸಲಿದೆ. ಅಕ್ಟೋಬರ್ನಿಂದ ಕಾರ್ಯನಿರ್ವಹಿಸುತ್ತೆ. ನಿಸಾರ್ ಸ್ಯಾಟಲೈಟ್ನ ವಿಶೇಷತೆ ಏನು ಹಾಗಾದ್ರೆ ನೋಡೋಣ. ಈ ನಿಸಾರ್ ಸ್ಯಾಟಲೈಟ್ ವಿಶೇಷತೆಗಳು ಫಸ್ಟ್ ಒಂದಷ್ಟು ಪಾಯಿಂಟ್ಸ್ಗಳಿದೆ, ಅದನ್ನ ನೋಡ್ಬೋಣ. ಆಮೇಲೆ ಅದರದ ವಿವರಣೆ ನೋಡೋಣ. ನಿಸಾರ್ ಉಪಗ್ರಹ ಒಂದು ಬಾರಿಗೆ 242 ಕಿಲೋಮೀಟರ್ ಭೂ ವಿಸ್ತೀರ್ಣದ ಸರ್ವೇಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಭೂ ವಿಸ್ತೀರ್ಣದ, ಭೂಮಿಯ ವಿಸ್ತೀರ್ಣ ಏನು ಬರುತ್ತೆ ಅದರದ್ದು ಸರ್ವೇಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಇದು ಡ್ಯೂಯಲ್ ಫ್ರೀಕ್ವೆನ್ಸಿ ರೆಡಾರ್, ಐ ಬ್ಯಾಂಡ್ ಎಸ್ ಬ್ಯಾಂಡ್ ಬಳಸುವ ವಿಶ್ವದ ಮೊದಲ ಉಪಗ್ರಹ ಅಂತಕ್ಕಂಥ ಖ್ಯಾತಿ ಇದೆ ಇದಕ್ಕೆ. ತುಂಬ ಪ್ರಯತ್ನಪಟ್ಟು ತುಂಬ ಶ್ರಮ ವಹಿಸಿ ಇದನ್ನು ರೆಡಿಯಾಗಿ ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗನೂ ಕೂಡ ನಮಗೆ ಹಾಗೇ ಇದೆ, ಮುಂದೆ ಹೇಳ್ತೀನಿ. ಅತ್ಯಂತ ನಿಖರವಾದ ಚಿತ್ರಗಳನ್ನು ಒದಗಿಸುತ್ತೆ. ಹೈ ಡೆಫಿನಿಷನ್ ರೆಸಲ್ಯೂಷನ್ ಇರ್ತಕ್ಕಂಥ ಫೋಟೋಗಳನ್ನ ಕಳಿಸುತ್ತೆ ಅಂತ ಅಂದ್ಬಿಟ್ಟು HD ಕ್ವಾಲಿಟಿ ಅಂತ ಹೇಳ್ತಾರೆ. ಅದರದ್ದು ಜೊತೆಗೆ ಈ ನಿಸಾರ್ ಕಳಿಸ್ತಕ್ಕಂಥ ದತ್ತಾಂಶ ಡೇಟಾ ಎಲ್ಲ ದೇಶಗಳ ಅಧ್ಯಯನಕ್ಕೆ ಉಚಿತವಾಗಿ ಕೊಡ್ತಾರಂತೆ. ಎಲ್ಲ ದೇಶದವರು ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡ್ಕೋಬಹುದು. ಹವಾಮಾನ ಬದಲಾವಣೆ, ನೈಸರ್ಗಿಕ ವಿಕೋಪದ ನಿರ್ವಹಣೆಯನ್ನು ಇದು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೃಷಿ ಕ್ಷೇತ್ರಗಳಿಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡುತ್ತೆ. ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇದು ಸ್ಟಡಿ ಮಾಡುತ್ತೆ ಅಂತಕ್ಕಂಥದ್ದು. ನೀರ್ಗಲ್ಲು, ಹಿಮಫಲಕಗಳ ಬದಲಾವಣೆ, ಮಣ್ಣಿನಲ್ಲಿರುವ ತೇವಾಂಶ, ಇದು ಆನಂತರ ಅದು ಕೃಷಿ ಇಲಾಖೆಗೆ ಮಾಹಿತಿ ಬಂದು ರೈತರ ತನಕ ಹೋಗುತ್ತಿದ್ದು. ರೈತರಿಗೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು, ಏನು ಮಾಡಬೇಕು ಎಲ್ಲವೂ ಕೂಡ ಇದರಿಂದ ಸಿಗ್ತಕ್ಕಂಥ ಮಾಹಿತಿ. ಹಾಗೆಯೇ ಪ್ರವಾಹ ಉಂಟಾಗೋದು, ಅರಣ್ಯ ನಾಶ, ಬೆಳೆಯ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಇವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಕೊಡುತ್ತೆ. ಹಾಗೆಯೇ ನಗರೀಕರಣ, ಸೌಕರ್ಯಗಳ ಬದಲಾವಣೆ ಮುಂತಾದ ವಿಷಯಗಳಿಗೆ ಇದರಿಂದ ಉಪಯುಕ್ತವಾದಂತಹ ಅಧ್ಯಯನವನ್ನು ಮಾಡ್ಬೋದು. 12,900 ಕೋಟಿ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. 12,900 ಕೋಟಿ. ಇದರಲ್ಲಿ 10,290 ಕೋಟಿ ನಾಸಾದವರು ಕೊಟ್ಟಿದ್ದಾರೆ. 788 ಕೋಟಿಯನ್ನು ಇಸ್ರೋದವರು ಇನ್ವೆಸ್ಟ್ ಮಾಡಿರೋದು, ಅಂದರೆ ನಮ್ಮ ದೇಶದವರು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಒಟ್ಟು 2,392 kg ತೂಕ, 3 ವರ್ಷ ಇದರ ಜೀವಿತಾವಧಿ ಅಂತ ಹೇಳ್ತಾರೆ. ಶ್ರೀಹರಿಕೋಟದಲ್ಲಿ 102ನೇ ಉಪಗ್ರಹ ಉಡಾವಣೆ ಆಗಿದ್ದು ಅಂತಂದ್ಬಿಟ್ಟು. ಈಗ ಮೊದಲನೇದಾಗಿ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಯಾಕೆ ಮಾಡಿದ್ರು? ನಾಸಾದವ್ರು ಮನಸ್ಸು ಮಾಡಿದ್ರೆ ಇಂಡಿಪೆಂಡೆಂಟ್ ಆಗಿ ಇದನ್ನ ಅವರು ಮಾಡ್ಕೋಬಹುದಾಗಿತ್ತು. 2019ರಲ್ಲಿ ಪ್ರಧಾನಿ ಮೋದಿ ಅವರು ಅಮೆರಿಕಾಗೆ ಭೇಟಿ ಕೊಟ್ಟಾಗ ನಾವು ಹೇಳ್ತೀವಿ ನೋಡಿ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ದ್ವಿಪಕ್ಷೀಯ ಒಪ್ಪಂದಗಳಾಯಿತು ಅಂತ. ಆಗ ಒಂದು ದ್ವಿಪಕ್ಷೀಯ ಒಪ್ಪಂದ ಆಗಿತ್ತು. ಯಾರ್ಯಾರ ನಡುವೆ ಅಂತಂದರೆ ನಾಸಾ ಮತ್ತು ಇಸ್ರೋ ನಡುವೆ. ಎರಡೂ ದೇಶಗಳು ಸೇರಿ ಜಂಟಿಯಾಗಿ ಕೆಲವೊಂದು ಇಂಥ ಮಿಷನ್ಗಳನ್ನು ನಾವು ಆಪರೇಟ್ ಮಾಡೋಣ ಅಂತ. ಅದರ ಮೊದಲ ಹಂತನೇ ಈ ಉಪಗ್ರಹದ ಉಡಾವಣೆ. ಈ ಉಪಗ್ರಹದ ಉಡಾವಣೆಯಲ್ಲಿ ಎರಡೂ ಕಡೆಯಿಂದನೂ ಕೂಡ ಮಾಹಿತಿ ತಂತ್ರಜ್ಞಾನಗಳು ಎಲ್ಲ ಶೇರ್ ಆಗಿದೆ. ಜೊತೆಗೆ ನೀವು ಅನಿಸ್ಬೋದು ಯಾಕೆ ಇಂಡಿಯಾ ಶ್ರೀಹರಿಕೋಟಾದಿಂದನೇ ಲಾಂಚ್ ಮಾಡಿದ್ರು ಅಂತ. ಅದು ಎಲ್ಲ ಇರುತ್ತೆ. ಈಗ ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋಗಿ ಕ್ರಿಕೆಟ್ ಆಡ್ತಾರೆ, ಆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಡ್ತಾರೆ, ಅಥವಾ ಕ್ರಿಕೆಟ್ ಅಂತಲೇ ಅಲ್ಲ ಯಾವುದೇ ಕ್ರೀಡೆಗಳನ್ನ ಆಡ್ತಾರೆ. ಇವೆಲ್ಲವೂ ಕೂಡ ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೈಗೊಳ್ತಕ್ಕಂಥ ಕ್ರಮ. ಒಂದು ಕಾಲದಲ್ಲಿ ಕ್ರಯೋಜನಿಕ್ ಎಂಜಿನ್ ಕೊಡೋದಕ್ಕೇನೆ ಅಡ್ಡಿಪಡಿಸಿದ್ರು. ಕರೆಕ್ಟ್, ಎಸ್, ಅಡ್ಡಿಪಡಿಸಿದ್ರು. ಈಗ ನೋಡಿ, ಕೊಲಾಬ್ರೇಷನ್, ಜಾಯಿಂಟ್ ವೆಂಚರ್ಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಿಜಕ್ಕೂ ಕೂಡ ಇದು, ಆಮೇಲೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಈ ಕೆಲಸವನ್ನ ಮಾಡಿದೆ ಅಂತಂದಾಗ ಉಳಿದ ಕೆಲವು ಪ್ರಬಲ ರಾಷ್ಟ್ರಗಳಿಗೆ ಬೇರೆ ಬೇರೆ ಮೆಸೇಜ್ ಹೋಗುತ್ತೆ. ನಮ್ಮ ಸ್ನೇಹ ಸೌಹಾರ್ದತೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ನಾಸಾ ಅಂಡ್ ಇಸ್ರೋ ಅಂತಂದಾಗ ನಾಸಾ ಲೆವೆಲ್ನಲ್ಲಿ ಇಸ್ರೋ ರೆಕಗ್ನೈಸ್ ಆಗುತ್ತೆ ವರ್ಲ್ಡ್ ವೈಡ್.
ನಮ್ಮ ದೇಶದ ಬಾಹ್ಯಾಕಾಶ ಸಂಸ್ಥೆ ಕೂಡ ರೆಕಗ್ನೈಸ್ ಆಗುತ್ತೆ. ಇದೆಲ್ಲವೂ ಕೂಡ ಅಡಕವಾಗಿರುತ್ತೆ. ನಾವು ಕೆಲವೊಂದು ಅದನ್ನು ಯೋಚನೆ ಮಾಡಬೇಕು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೋಸ್ಕರನೇ ನೋಡಿ, ಎಲ್ಲ ದೇಶಗಳಿಗೆ ಡೇಟಾವನ್ನು ಉಚಿತವಾಗಿ ಕೊಡ್ತೀವಿ ಇದರಿಂದ ಅಂತಂದ್ಬಿಟ್ಟು. ಇದು ಮತ್ತೊಂದು ಮೈಲುಗಲ್ಲು ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನನ್ನ ಪ್ರಕಾರದಲ್ಲಿ. ಸೊ ಒಳ್ಳೆ ಒಂದು ಅಷ್ಟೇ ಶಕ್ತಿಶಾಲಿ ಕೂಡ ಹೌದು. ಇದರಿಂದ ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶಗಳಿಗೆ ತುಂಬಾ ಅನುಕೂಲ ಆಗುತ್ತೆ.